ಕರ್ನಾಟಕ ರಾಜಕೀಯದಲ್ಲಿ ಮತ್ತೊಮ್ಮೆ ಅಹಿಂದ ಸದ್ದು. ಮತ್ತೆ ಅಹಿಂದ ಪಾಲಿಟಿಕ್ಸ್ ಶುರು ಮಾಡ್ತಾರಾ ಸಿದ್ದರಾಮಯ್ಯ? ಅಹಿಂದ ಇದು ಕೇವಲ ಮೂರಕ್ಷರಗಳ ಪದವಲ್ಲ. ಕರ್ನಾಟಕದ ರಾಜಕೀಯದಲ್ಲಿ ಹಲವು ವರ್ಷಗಳಿಂದ ಸಾಮಾಜಿಕ ನ್ಯಾಯ, ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ರಾಜಕೀಯ ಪ್ರತಿನಿಧಿತ್ವದ ಚರ್ಚೆಯೊಂದಿಗೆ ಬೆಸೆದುಕೊಂಡಿರುವ ಒಂದು ಪ್ರಮುಖ ರಾಜಕೀಯ ಕಲ್ಪನೆ ಇದೇ ಈಗ ಮತ್ತೆ ಸುದ್ದಿಯಲ್ಲಿದೆ. ಇದಕ್ಕೆ ಕಾರಣ ಮಾಜಿ ಸಿಎಂ ಸಿದ್ದರಾಮಯ್ಯ. ಮೌನವಾಗಿದ್ದೇನೆ ಎಂದವರಿಗೆ ಸಿದ್ದರಾಮಯ್ಯ ಖಡಕ್ ಉತ್ತರ. ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿದ ನಂತರ ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ಮೌನವಾಗಿದ್ದಾರೆ ಅನ್ನುವ ಚರ್ಚೆ ನಡೀತಾ ಇತ್ತು. ಆದರೆ ಈ ಚರ್ಚೆಗೆ ಸಿದ್ದರಾಮಯ್ಯ ಅವರೇ ಖಡಕ್ ಉತ್ತರ ನೀಡಿದ್ದಾರೆ. ನಾನೆಲ್ಲಿ ಸುಮ್ಮನಿದ್ದೇನೆ, ಮಾತನಾಡಲಿಲ್ಲ ಅಂದ್ರೆ ಸುಮ್ಮನೆ ಇದ್ದೀನಿ ಎಂದರ್ಥ ಅಲ್ಲ. ನಾನು ಸುಮ್ಮನೆ ಇಲ್ಲ, ಅಷ್ಟೇ ಅಲ್ಲ, ಅಹಿಂದ ಚಳುವಳಿ ಮುಂದುವರಿಯಲಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಸೆಪ್ಟೆಂಬರ್ನಲ್ಲಿ ನಡೆಯಲಿರುವ ಅಹಿಂದ ಸಮಾವೇಶದಲ್ಲೂ ತಾವು ಭಾಗವಹಿಸುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಹೇಳಿಕೆಯ ರಾಜಕೀಯ ಅರ್ಥ ಏನು? ಅದನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ಮೊದಲು ಅಹಿಂದ ಚಳುವಳಿಯ ಇತಿಹಾಸವನ್ನ ನೋಡಲೇಬೇಕು. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಹಿಂದ ಚಳುವಳಿ ಎಂದರೇನು? ಅಹಿಂದ ಅನ್ನೋದು ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಮತ್ತು ದಲಿತರ ಸಾಮಾಜಿಕ ರಾಜಕೀಯ ಒಗ್ಗೂಡುವಿಕೆಯ ಪರಿಕಲ್ಪನೆಯಾಗಿ ಕರ್ನಾಟಕದಲ್ಲಿ ಬಳಕೆಯಾಗಿದೆ. ರಾಜ್ಯದ ರಾಜಕೀಯದಲ್ಲಿ ಈ ವರ್ಗಗಳ ಮತಗಳು ಬಹಳ ದೊಡ್ಡ ಪ್ರಭಾವ ಹೊಂದಿದೆ. ಇದೇ ಕಾರಣಕ್ಕಾಗಿ ಅಹಿಂದ ಚಳುವಳಿ ಸಾಮಾಜಿಕ ನ್ಯಾಯದ ಪ್ರಶ್ನೆಯನ್ನ ರಾಜಕೀಯ ವೇದಿಕೆಗೆ ತರುವ ಪ್ರಮುಖ ಪ್ರಯತ್ನವಾಗಿ ಬೆಳೆದಿದೆ. ಸಿದ್ದರಾಮಯ್ಯ ಅವರ ರಾಜಕೀಯ ಬದುಕಿನಲ್ಲೂ ಅಹಿಂದ ರಾಜಕಾರಣಕ್ಕೆ ವಿಶೇಷ ಸ್ಥಾನಮಾನ ಇದೆ. ಸಿದ್ದರಾಮಯ್ಯ ಮತ್ತು ಅಹಿಂದ ರಾಜಕಾರಣ. ವೀಕ್ಷಕರೇ, ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯ ಬದುಕಿನಲ್ಲಿ ಹಿಂದುಳಿದ ವರ್ಗಗಳು ಮತ್ತು ಸಾಮಾಜಿಕ ನ್ಯಾಯದ ವಿಚಾರಗಳನ್ನ ಪ್ರಮುಖವಾಗಿ ಮುಂದಿಟ್ಟುಕೊಂಡು ಬಂದ ನಾಯಕ ಅನ್ನುವ ರಾಜಕೀಯ ಚಿತ್ರಣವನ್ನ ರೂಪಿಸಿಕೊಂಡಿದ್ದಾರೆ. ಅಹಿಂದ ಚಳುವಳಿಯ ಮೂಲಕ ತಮ್ಮ ರಾಜಕೀಯ ನೆಲೆಯನ್ನ ಮತ್ತಷ್ಟು ಬಲಪಡಿಸಿಕೊಂಡ್ರು ಅನ್ನುವ ವಿಶ್ಲೇಷಣೆಯೂ ಇದೆ. ಆನಂತರ ಮುಖ್ಯಮಂತ್ರಿ ಆದಾಗಲೂ ಸಾಮಾಜಿಕ ನ್ಯಾಯ, ಬಡವರು ಮತ್ತು ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದ ಹಲವು ವಿಚಾರಗಳು ಅವರ ರಾಜಕೀಯ ಭಾಷಣಗಳ ಕೇಂದ್ರ ಬಿಂದುವಾಗಿದ್ವು. ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯ ಮತ್ತು ಅಹಿಂದ ಅನ್ನುವ ಎರಡು ಹೆಸರುಗಳನ್ನ ಕರ್ನಾಟಕ ರಾಜಕೀಯದಲ್ಲಿ ಸಂಪೂರ್ಣವಾಗಿ ಬೇರ್ಪಡಿಸಿ ನೋಡುವುದು ಸುಲಭವಲ್ಲ. ಹಾಗಾದ್ರೆ ಈಗ ಮತ್ತೆ ಅಹಿಂದ ಯಾಕೆ ಅನ್ನುವ ಪ್ರಶ್ನೆಗೆ ಉತ್ತರವೂ ಇದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ, ಆದರೆ ಅವರ ರಾಜಕೀಯ ಪ್ರಭಾವ ಕುಗ್ಗಿದ್ಯಾ? ನೋ ಚಾನ್ಸ್. ಸಿದ್ದರಾಮಯ್ಯ ನೀಡಿರುವ ಇತ್ತೀಚಿನ ಹೇಳಿಕೆ ನೋಡಿದ್ರೆ ಅವರು ರಾಜಕೀಯವಾಗಿ ಹಿಂದೆ ಸರಿಯುವ ಯಾವುದೇ ಸೂಚನೆ ನೀಡಿಲ್ಲ. ಬದಲಿಗೆ ಅಹಿಂದ ಚಳುವಳಿ ಮುಂದುವರಿಯಲಿದೆ ಅನ್ನುವ ಸಂದೇಶ ನೀಡಿದ್ದಾರೆ. ಸೆಪ್ಟೆಂಬರ್ನ ಸಮಾವೇಶ ಈ ಹಿನ್ನೆಲೆಯಲ್ಲಿ ಮಹತ್ವ ಪಡೆದುಕೊಂಡಿದೆ. ಹಾಗಾದ್ರೆ ರಾಜಕೀಯ ಲೆಕ್ಕಾಚಾರ ಏನು? ಅಹಿಂದ ಸಮಾವೇಶ ಕೇವಲ ಒಂದು ಕಾರ್ಯಕ್ರಮವಾಗಿದ್ರೂ ಅದರ ರಾಜಕೀಯ ಪರಿಣಾಮವನ್ನ ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಕರ್ನಾಟಕದ ಚುನಾವಣಾ ರಾಜಕಾರಣದಲ್ಲಿ ಹಿಂದುಳಿದ ವರ್ಗಗಳು, ದಲಿತರು ಮತ್ತು ಅಲ್ಪಸಂಖ್ಯಾತರ ಮತಗಳ ಸಮೀಕರಣ ಬಹಳ ಮುಖ್ಯ. ಈ ಸಮುದಾಯಗಳನ್ನ ಒಂದೇ ರಾಜಕೀಯ ವೇದಿಕೆಯಲ್ಲಿ ಒಗ್ಗೂಡಿಸುವ ಪ್ರಯತ್ನ ನಡೆದಾಗ ಅದರ ಪರಿಣಾಮ ನೇರವಾಗಿ ರಾಜ್ಯದ ರಾಜಕೀಯ ಸಮೀಕರಣಗಳ ಮೇಲೆ ಬೀಳಬಹುದು. ಇದೇ ಕಾರಣಕ್ಕಾಗಿ ಸೆಪ್ಟೆಂಬರ್ನ ಅಹಿಂದ ಸಮಾವೇಶವನ್ನ ರಾಜಕೀಯ ಪಕ್ಷಗಳು ಹೇಗೆ ನೋಡುತ್ತವೆ, ಯಾವ ನಾಯಕರು ಭಾಗವಹಿಸುತ್ತಾರೆ, ಯಾವ ಸಂದೇಶ ನೀಡಲಾಗುತ್ತೆ ಮತ್ತು ಸಿದ್ದರಾಮಯ್ಯ ಅವರ ಪಾತ್ರ ಎಷ್ಟಿದೆ ಅನ್ನೋದೇ ಈಗ ಕುತೂಹಲಕಾರಿ ಪ್ರಶ್ನೆ. ನಾನು ಸುಮ್ಮನೆ ಇಲ್ಲ, ಈ ಮಾತು ಯಾಕೆ ಮುಖ್ಯ? ವೀಕ್ಷಕರೇ, ಸಿದ್ದರಾಮಯ್ಯ ಅವರ ಈ ಒಂದು ಮಾತನ್ನ ಕೇವಲ ಸಾಮಾನ್ಯ ಪ್ರತಿಕ್ರಿಯೆ ಅಂತ ನೋಡ್ಬೇಕೆ, ಅಥವಾ ತಾವಿನ್ನೂ ಸಕ್ರಿಯ ರಾಜಕಾರಣದಲ್ಲಿ ಇದ್ದೇನೆ ಅನ್ನುವ ಸಂದೇಶವೇ? ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಲ್ಲದಿದ್ರೂ ತಮ್ಮ ಬೆಂಬಲಿಗರು, ಸಾಮಾಜಿಕ ನೆಲೆ ಮತ್ತು ರಾಜಕೀಯ ಪ್ರಭಾವದ ಮೂಲಕ ಸಿದ್ದರಾಮಯ್ಯ ತಮ್ಮ ಪಾತ್ರವನ್ನ ಮುಂದುವರಿಸಬಹುದು ಅನ್ನುವ ಸಂದೇಶವನ್ನ ಈ ಹೇಳಿಕೆ ನೀಡ್ತಾ ಇದೆಯಾ? ಇದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ. ಹಾಗಾದ್ರೆ ಮುಂದಿನ ರಾಜಕೀಯದ ಪರಿಣಾಮ ಏನು? ಇಲ್ಲಿ 3 ಸಾಧ್ಯತೆಗಳನ್ನ ನೋಡಬಹುದು. ಮೊದಲನೆಯದು, ಅಹಿಂದ ಚಳುವಳಿಯನ್ನ ಸಾಮಾಜಿಕ ನ್ಯಾಯದ ವೇದಿಕೆಯಾಗಿ ಮತ್ತಷ್ಟು ವಿಸ್ತಾರಗೊಳಿಸುವ ಪ್ರಯತ್ನ. ಎರಡನೆಯದು, ಮುಂದಿನ ಚುನಾವಣಾ ರಾಜಕಾರಣಕ್ಕೂ ಮುನ್ನ ಸಾಮಾಜಿಕ ಸಮೀಕರಣಗಳನ್ನ ಗಟ್ಟಿಗೊಳಿಸುವ ಪ್ರಯತ್ನ. ಮೂರನೆಯದು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಹೊರಬಂದ್ರು ತಮ್ಮ ರಾಜಕೀಯ ಪ್ರಭಾವ ಮತ್ತು ಅಹಿಂದ ನೆಲೆಯನ್ನ ಮೂರನೆಯದು, ಸಿದ್ದರಾಮಯ್ಯ ತಮ್ಮ ಮುಖ್ಯಮಂತ್ರಿ ಸ್ಥಾನದಿಂದ ಹೊರಬಂದ್ರು
ತಮ್ಮ ರಾಜಕೀಯ ಪ್ರಭಾವ ಮತ್ತು ಅಹಿಂದ ನೆಲೆಯನ್ನ ಮುಂದುವರಿಸಿಕೊಳ್ಳುವ ಪ್ರಯತ್ನ. ಆದರೆ ಇವೆಲ್ಲವೂ ಈಗಿನ ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ವಿಶ್ಲೇಷಣೆ ಮಾತ್ರ. ಮುಂದಿನ ದಿನಗಳಲ್ಲಿ ನಡೆಯುವ ಬೆಳವಣಿಗೆಗಳೇ ನಿಜವಾದ ಚಿತ್ರಣವನ್ನ ನೀಡಲಿವೆ. ಒಟ್ಟಿನಲ್ಲಿ ಅಹಿಂದ ಚಳವಳಿಗೆ 20 ವರ್ಷಗಳ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ನಲ್ಲಿ ಅಹಿಂದ ಸಮಾವೇಶ ಮತ್ತು ನಾನು ಸುಮ್ಮನೆ ಇಲ್ಲ ಅನ್ನುವ ಸಿದ್ದರಾಮಯ್ಯನವರ ಖಡಕ್ ಹೇಳಿಕೆ ಇವೆಲ್ಲವೂ ಕರ್ನಾಟಕ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ವೇದಿಕೆ ಸಿದ್ಧಪಡಿಸಿವೆ. ಇದು ಕೇವಲ ಒಂದು ಸಂದೇಶವೇ ಅಥವಾ ಕರ್ನಾಟಕ ರಾಜಕೀಯದಲ್ಲಿ ಅಹಿಂದ ರಾಜಕಾರಣದ ಮತ್ತೊಂದು ಅಧ್ಯಾಯ ಶುರುವಾಗಲಿದೆಯಾ? ಅದಕ್ಕೆ ಉತ್ತರ ಸಿಗಬೇಕಾದ್ರೆ ಸೆಪ್ಟೆಂಬರ್ನ ಸಮಾವೇಶದವರೆಗೆ ಕಾಯಲೇಬೇಕು. ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಅಹಿಂದ ರಾಜಕೀಯ ಮುಂದಿನ ದಿನಗಳಲ್ಲಿ ಯಾವ ದಿಕ್ಕಿನಲ್ಲಿ ಸಾಗಬೇಕು? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ.